ಸತೀಶ್ ಎಷ್ಟು ಕೆಟ್ಟವರು ಅಂತಂದ ಅಂದರೆ ಅಲ್ಲಿಗೆ ಬರ್ತಾರೆ, ಆ ಮಕ್ಕಳ ಆಹಾರದ ಡಬ್ಬಿಗಳನ್ನು ಕೂಡ ಹೊತ್ಕೊಂಡು ಹೋಗ್ತಾರೆ. ಅವ್ರ ಬಗ್ಗೆ ನಮಗೆ ಬಹಳ ಬೇಸರ ಆಗ್ತಾ ಇದೆ ಅಂತ ನನಗೊಂದು ರೀತಿಲಿ ಖುಷಿ ಆಯಿತು. ಸದ್ಯ ಅವರು ಪಾಕಿಸ್ತಾನವ್ರು ಕರ್ಕೊಂಡು ಹೋದ್ರು, ನಮ್ಮವ್ರನ್ನ ಯಾರನ್ನೂ ಕರ್ಕೊಂಡು ಹೋಗಿಲ್ವಲ್ಲಪ್ಪ ಅಂತ. ಪ್ರಾಮಾಣಿಕತೆ ಅನ್ನೋ ವಿಷಯವನ್ನು ಇಷ್ಟೊಂದು ಪೂಜ್ಯನೀಯವಾದ ಸ್ತರದಲ್ಲಿ ಇಟ್ಟಿರೋರು ನಾರ್ವೇದವರು. ಆ ಒಂದು ವಿಷಯದಲ್ಲಿ ನನಗನ್ಸುತ್ತೆ ನಾವಿನ್ನೂ ಕಲಿಬೇಕಾಗಿರೋದು ಬಹಳ ಇದೆ ಅಂತ. ಅನೇಕ ರಾಷ್ಟ್ರಗಳ ಬಗ್ಗೆ ಮಾತನಾಡಬೇಕು ಅಂತ ಬಂದಿದ್ದೆ. ಸಮಯ ಇನ್ನೂ ಒಂದು ಅರ್ಧ ಗಂಟೆ ಇರೋದರಿಂದ ಈ ಒಂದು ವಿಷಯವನ್ನು ಮೊಟಕು ಮಾಡ್ತೀನಿ. ಆದರೆ ಅದಕ್ಕೂ ಮೊದಲು ಇನ್ನೊಂದು ವಿಷಯವನ್ನು ಹೇಳಬೇಕು. ಇಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ಇಂಡೋನೇಷ್ಯಾ, ಜಕಾರ್ತಾ ಪಟ್ಟಣ, ಇಲ್ಲೆಲ್ಲ ನಮ್ಮ ಪೂರ್ವಿಕರು ಹಿಂದೂಗಳು ತಮ್ಮ ಪದಚಿಹ್ನೆಗಳನ್ನು ಮೂಡಿಸಿದ್ದಾರೆ. ಸಾವಿರಾರು ವರ್ಷಗಳ ಕೆಳಗೆ ಈ ಎಲ್ಲ ಪ್ರಾಂತ್ಯಗಳು ಕೂಡ ಹಿಂದೂ ಆಡಳಿತದಲ್ಲಿ ಇತ್ತು. ನಮ್ಮ ಸನಾತನದ ಧರ್ಮದ ಪದಚಿಹ್ನೆಗಳನ್ನು ನಾವು ಇವತ್ತಿಗೂ ಕೂಡ ಅಲ್ಲಿ ಸಮೃದ್ಧವಾಗಿ ಕಾಣಬಹುದು. ಸಂಪೂರ್ಣ ಇಸ್ಲಾಮೀಯ ರಾಷ್ಟ್ರ ಆದರೂ ಕೂಡ ಬಹುತೇಕ ವಿಷಯಗಳಲ್ಲಿ ಒಂದೇ ಒಂದು ತಟ್ಟಂತ ನನಗೆ ಹೊರಡ್ತಾ ಇರೋದು ಅಂದರೆ ನಮ್ಮ ಏರ್ಲೈನ್ಸ್, ಇಂಡಿಯನ್ ಏರ್ಲೈನ್ಸ್, ಅವರ ಏರ್ಲೈನ್ಸ್ ಗರುಡ ಏರ್ಲೈನ್ಸ್ ಅಲ್ವಾ. ಗರುಡ ಅನ್ನತಕ್ಕಂತಹ ಚಿಹ್ನೆಯನ್ನು, ಆ ಒಂದು ನಾಮಸ್ಮರಣೆಯನ್ನು ತಮ್ಮ ಏರ್ಲೈನ್ಸ್ಗೆ ಕೊಟ್ಟಿರತಕ್ಕಂತಹ ಧೀಮಂತ ರಾಷ್ಟ್ರ ಇಂಡೋನೇಷ್ಯಾ. ಇಲ್ಲಿ ಒಂದು ಘಟನೆ ಆಯಿತು, ಆ ಘಟನೆಯನ್ನು ನಾನು ನಿಮ್ಮೊಡನೆ ಹಂಚಿಕೊಳ್ಳಲೇಬೇಕು. ಒಂದು ಸಲ ಹೀಗೆ ಕೆಲಸಕ್ಕೆ ಹೋಗಿದ್ದೆ. ನನ್ನ ಪಾರ್ಟ್ನರ್ ಜೊತೆ ಕೂತಿದ್ದಾಗ ನಾವು ಮಾಡ್ತಾ ಇದ್ದಂತಹ ಪ್ರಾಜೆಕ್ಟ್ಗೆ ಮತ್ತೊಬ್ಬನ ಸಹಾಯ ಬೇಕಿತ್ತು. ಅವನನ್ನು ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ವು. ನಾವು ಹೋದ್ವಿ. ಅವನು ತನ್ನ ವಿಸಿಟಿಂಗ್ ಕಾರ್ಡ್ನ ನನಗೆ ಕೊಟ್ಟ. ಎಲ್ಲರೂ ಕೂಡ ನಮ್ಮ ಬಿಸ್ನೆಸ್ನಲ್ಲಿ ಮಾತನಾಡಿದಾಗ ಮೊದಲು ವಿಸಿಟಿಂಗ್ ಕಾರ್ಡ್ನ ಹಂಚ್ಕೊಂಡ್ಬಿಡ್ತೇವೆ. ನನ್ನ ವಿಸಿಟಿಂಗ್ ಕಾರ್ಡ್ನ ಅವನಿಗೆ ಕೊಟ್ಟೆ, ಅವನ ವಿಸಿಟಿಂಗ್ ಕಾರ್ಡ್ನ ತಗೊಂಡೆ. ಅವನ ಹೆಸರು ಮುಲ್ಯಾನ ರೂಪಾದಯಾತ್ ಅಂತ, ಅಚ್ಚ ಮುಸಲ್ಮಾನ. ನನಗೆ ಬಹಳ ಸಂತೋಷ ಆಗಿದ್ದೇನು ಅಂತಂದರೆ ಅವನ ಕಂಪನಿಯ ಹೆಸರನ್ನು ನೋಡಿದಾಗ, ಅವನ ಕಂಪನಿಯ ಹೆಸರು ಚಕ್ರ ಮಿತ್ರ ಪಾಂಡವ. ನನಗಿದೇನಪ್ಪ ಸ್ವಲ್ಪ ಗೊಂದಲ ಆಯಿತು. ರೂಪಾದಯತ್ ಅಂತ ಅವನ ಹೆಸರು, ಕಂಪನಿ ಹೆಸರು ಮಾತ್ರ ಚಕ್ರ ಮಿತ್ರ ಪಾಂಡವ ಅಂತಿದೆಯಲ್ಲ ಅಂಥೇಳಿ ಮನಸ್ಸಿನಲ್ಲೇ ಇಟ್ಕೊಂಡು ನನ್ನ ವ್ಯವಹಾರವನ್ನೆಲ್ಲ ಮುಗಿಸ್ಕೊಂಡು ಹೋಗುವಾಗ ಹೇಳಿದೆ, ನಿಮಗೇನು ಅಭ್ಯಂತರ ಇಲ್ಲದೆ ನನಗೊಂದು ಪ್ರಶ್ನೆ ಇದೆಯಪ್ಪ. ಏನು ಅಂತಂದರು, ನಿಮ್ಮ ಕಂಪನಿಯ ಹೆಸರು ಯಾಕೆ ಚಕ್ರಮಿತ್ರ ಪಾಂಡವ ಅಂತಿದೆಯಲ್ಲ ಅಂತಂದಾಗ ಅವನೊಂದು ಅದನ್ನು ಸಂಕ್ಷಿಪ್ತವಾಗಿ ನನಗೆ ವಿವರಣೆ ಮಾಡ್ದ. ಅವತ್ತು ಅವನ ಮಾತುಗಳನ್ನು ಕೇಳ್ತಾ ನನಗೆ ನಿಜವಾಗಿಯೂ ರೋಮಾಂಚನವಾಗಿತ್ತು. ಅವನು ಹೇಳ್ದ, ಚಕ್ರ ಅಂದರೆ ಏನು ಹೇಳಪ್ಪ? ಚಕ್ರ ಅನ್ನೋದು ಶ್ರೀಕೃಷ್ಣನ ಆಯುಧ. ಮಹಾಭಾರತ ಓದಿಲ್ವ ನೀನು? ಶ್ರೀಕೃಷ್ಣನ ಆಯುಧ ಚಕ್ರ. ಚಕ್ರ ಯಾಕಿರೋದು? ಚಕ್ರ ಇರೋದು ಧರ್ಮ ಸಂಸ್ಥಾಪನೆಗಾಗಿ. ಧರ್ಮವನ್ನು ಎತ್ತಿ ಹಿಡಿಯೋದಕ್ಕೆ ಇರತಕ್ಕಂತಹ ಶ್ರೀಕೃಷ್ಣನ ಆಯುಧ ಚಕ್ರ ಅಲ್ಲ. ಹಾಗಾಗಿ ನನ್ನ ಕಂಪನಿಯಲ್ಲಿ ನಾವು ಸದಾ ಧರ್ಮಪರವಾಗಿ ಇರಬೇಕು ಅನ್ನತಕ್ಕಂತಹ ಒಂದು ಈಪ್ಸೆಯಿಂದ, ಆಸೆಯಿಂದ, ಹಂಬಲದಿಂದ ನನ್ನ ಕಂಪನಿಗೆ ಧರ್ಮ ಚಕ್ರ ಅನ್ನತಕ್ಕಂತಹ ಹೆಸರನ್ನು ಕೊಟ್ಟಿದ್ದೀನಿ. ಇನ್ನು ಮಿತ್ರ ಪಾಂಡವರು, ಅವ್ರು ಹೇಳಿದ, ನನ್ನ ಕಂಪನಿಯಲ್ಲಿ 5 ಜನ ಪಾಲುದಾರರು, ನಾವು 5 ಜನ ಪಾರ್ಟ್ನರ್ಸ್ ಇದ್ದೀವಿ. ಒಬ್ಬ ಹೆಂಡತಿಯನ್ನು ಕೂಡ ಹಂಚಿಕೊಂಡು ಜಗಳ ಆಡದೆ ಬದುಕಿ ಬಾಳದಂತಹವರು ಇಡೀ ವಿಶ್ವದಲ್ಲಿ ಯಾರಾದರೂ ಇದ್ದರೆ ಅವರು ಪಾಂಡವರು ಮಾತ್ರ. ಆದ್ದರಿಂದ ನಮ್ಮ ಕಂಪನಿಯಲ್ಲಿ ನಾವು ಯಾವತ್ತೂ ಕೂಡ ಜಗಳ ಆಡದೆ ಸಂತೋಷವಾಗಿ ನಮ್ಮ ಕಾರ್ಯವನ್ನು ನಾವು ನೆರವೇರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಿತ್ರ ಪಾಂಡವ ಅನ್ನತಕ್ಕಂತಹ ಪದವನ್ನು ಸೇರಿಸಿದ್ದೀನಿ ಅಂತ ಹೇಳಿದ. ನೀವು ಯೋಚನೆ ಮಾಡಿ ನೋಡಿ, ನಾನು 30 ವರ್ಷಗಳ ನನ್ನ ಕೆಲಸದ ಭರದಲ್ಲಿ ಭಾರತವನ್ನು ಹೊರಗಿನ ದೇಶಗಳು ಬೇಡ, ಭಾರತದಲ್ಲಿ ಸುಮಾರು ಸಾವಿರಾರು ವಿಸಿಟಿಂಗ್ ಕಾರ್ಡ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದ್ದೇನೆ. ಭಾರತದಲ್ಲಿ ನಾನು ಈ ರೀತಿಯಾದಂಥ ಒಂದು ಹೆಸರನ್ನು ನೋಡಿಲ್ಲ. ಈ ಹೆಸರಿನಲ್ಲಿ ಮೌಲ್ಯ ಇದೆ ಅಲ್ವಾ? ರಾಘವೇಂದ್ರ ಚಿಕನ್ ಸೆಂಟರ್, ಆ ಹೆಸರುಗಳಿದೆ ನಮ್ಮಲ್ಲಿ, ಖಂಡಿತವಾಗಿಯೂ ಇದೆ ಅಲ್ವಾ? ಮಹಾದೇವಿ ವೈನ್ಸ್ ಇದೆ. ಆದರೆ ಹೆಸರನ್ನು ಬಿಟ್ಟು ಹೆಸರು ನಮಗೆ ತಿಳಿಸತಕ್ಕಂತಹ ಆ ಮೌಲ್ಯವನ್ನು, ನಮ್ಮ ಹೆಸರನ್ನಾಗಿಸಿಕೊಳ್ಳತಕ್ಕಂತಹ ಆ ಒಂದು ಉದಾತ್ತವಾದಂತಹ ಚಿಂತನೆ ಇದೆಯಲ್ಲ, ಆ ಚಿಂತನೆ ನನಗನ್ಸುತ್ತೆ ನಮ್ಮಲ್ಲಿ ಬರಬೇಕಾಗಿತ್ತು ಅಂತ. ಅದೆಲ್ಲೋ ದೂರದ ಇಂಡೋನೇಷ್ಯಾದಲ್ಲಿ ಬಂದಿದೆ ಅಷ್ಟೇ. ಈ ಒಂದು ವಿಷಯದಲ್ಲಿ ಮಾತ್ರ ನಮಗಿಂತ ಅವರು ಬಹಳ ಸೊಗಸಾಗಿ ಚಂದದಲ್ಲಿ ಬದುಕ್ತಾ ಇದ್ದಾರೆ. ಇಸ್ರೇಲ್, ನೀವೇನಾದರೂ ಭೂಪಟವನ್ನು ಮುಂದಿಟ್ಟುಕೊಂಡು ಇಸ್ರೇಲ್ನ ಹುಡುಕ್ತೀನಿ ಅಂತ ಹೋದರೆ ಆಗೋದೇ ಇಲ್ಲ. ಏಷ್ಯಾ ಭೂಪಟವನ್ನು ನೀವು ಮುಂದಿಟ್ಟುಕೊಂಡು ಇಸ್ರೇಲ್ನ ಹುಡುಕ್ಲಿಕ್ಕೆ ಹೋದ ಅಂದರೆ ಸ್ವಲ್ಪ ಕಷ್ಟಪಟ್ಟಾಗ ನಿಮಗೆ ಇಸ್ರೇಲ್ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಇಸ್ರೇಲ್ ಹೇಗಿದೆ? ಅದ್ರ ಮೇಲ್ಗಡೆ ಸಿರಿಯಾ, ಈ ಕಡೆ ಜಾರ್ಡನ್ನು, ಈ ಕಡೆ ಇರಾಕು, ಆ ಕಡೆ ಟರ್ಕಿ, ಸೌದಿ ಅರೇಬಿಯಾದ ಬಾರ್ಡರ್ ಭಾಳ ಹತ್ತಿರ ಬರುತ್ತೆ, ಇರಾನ್ ಮೇಲ್ಗಡೆ ನಾರ್ತ್ ಕಡೆಯಿಂದ ಹತ್ತಿರ ಬರುತ್ತೆ. ಈ ಎಲ್ಲರೂ ಕೂಡ ಇಸ್ರೇಲಿನ ವೈರಿಗಳು, ಪರಮ ವೈರಿಗಳು. ಇಂತಹವರ ನಡುವೆ ತಲೆ ಎತ್ತಿ ಇವತ್ತು ಒಂದು ಸಾಸುವೆ ಕಾಳಿನಷ್ಟು ಇಸ್ರೇಲ್
ಬದುಕ್ತಾ ಇದೆ ಅಂತಂತಂದರೆ ಸ್ವಲ್ಪ ಚಿಂತನೆ ಮಾಡಿ ನೋಡಿ, ಹೇಗೆ ಸಾಧ್ಯ ಆಯಿತು? ಹೇಗೆ ಸಾಧ್ಯ ಆಗತ್ತೆ ಇದು ಅಲ್ವಾ? ಇವರೆಲ್ಲರೂ ಕೂಡ ಮುಗಿಲು ಬಿತ್ತು ಅಂತಂದರೆ ಈ ಸಾಸಿವೆ ಕಾಳಿನಷ್ಟು ರಾಷ್ಟ್ರದ ಮೇಲೆ ಆ ಕಡೆಗೆ ಓಡಲಿಕ್ಕೂ ಆಗಲ್ಲ. ಆ ಕಡೆ ಮೆಡಿಟರೇನಿಯನ್ ಸಿ ಇದೆ, ಸಮುದ್ರಕ್ಕೆ ಹಾರಬೇಕು ಪಾಪ ಜನ. ಆದರೂ ಕೂಡ ಇವತ್ತು ತಲೆ ಎತ್ತಿ ಎಲ್ಲರನ್ನೂ ಬಗ್ಗು ಬಡಿದು ನಿಂತಿದ್ದಾರೆ. ಆ ಒಂದು ಕ್ಷಾತ್ರ ತೇಜ ಏನಿದೆ ಅದರಲ್ಲಿ ಇಸ್ರೇಲಿನವರು ಬಹಳ ಮುಂದುವರೆದಿದ್ದಾರೆ. ಹಾಗಾದರೆ ಅಂತಹ ಕ್ಷಾತ್ರ ತೇಜ ಅವರಿಗೆ ಬಂದದ್ದು ಹೇಗೆ? ಅದು ಬಂದದ್ದು ಅವರ ಬ್ರಹ್ಮ ತೇಜದಿಂದ. ನಾನು ಇಸ್ರೇಲ್ಗೆ ಟೆಲ್ ಅವೀವಿಗೆ ಹೋದಾಗಲ್ಲ ಅಲ್ಲಿನ ಅನೇಕ ಜೂಗಳು ನನಗೆ ಪರಿಚಯ. ನಾನು ಬಹಳ ಅತ್ಯಂತ ಗೌರವದಿಂದ ಕಾಣತಕ್ಕಂತಹ ಸಮುದಾಯ ಅದು, ಅನೇಕ ವಿಚಾರಗಳಲ್ಲಿ. ಅದೆಲ್ಲವನ್ನೂ ಹೇಳಲಿಕ್ಕೆ ಇಲ್ಲಿ ಸಮಯ ಇಲ್ಲ. ಆದರೆ ಒಂದು ಮಾತನ್ನು ಹೇಳ್ತೇನೆ. ಅವರ ಜೆನೆಸಿಸ್ 2.33 ಅದರ ಪ್ರಕಾರ ಪರಮಾತ್ಮ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದಂತೆ 6 ದಿನ ನಿರಂತರವಾಗಿ ಸೃಷ್ಟಿ ಮಾಡಿ ಪಾಪ ಪರಮಾತ್ಮನಿಗೂ ಸುಸ್ತಾಯ್ತಂತೆ. ನಮ್ಮ ಪರಮಾತ್ಮನ ಆಗಲ್ಲ, ಅವನಿಗೂ ಸುಸ್ತಾಯಿತು. 7ನೇ ದಿನ ರೆಸ್ಟ್ ತೊಗೊಂಡ್ರು, ಆರಾಮ ತೊಗೊಂಡ್ರು. ಆ 7ನೇ ದಿನ ಶುಕ್ರವಾರದಂದು ಇಡೀ ಇಸ್ರೇಲ್ನವರು ಯಾವುದೇ ಒಂದು ಕೆಲಸವನ್ನು ಮಾಡಲ್ಲ. ಸಬ್ಬತ್ ಅನ್ನತಕ್ಕಂತಹ ಒಂದು ಆಚರಣೆಯಲ್ಲಿ ತೊಡಗಿಕೊಳ್ತಾರೆ. 39 ಚಟುವಟಿಕೆಗಳನ್ನು ಅವರು ಗುರುತು ಹಾಕ್ಕೊಂಡಿದ್ದಾರೆ. ಅಂದರೆ ಬೆಂಕಿ ಹಾಕೋ ಹಾಗಿಲ್ಲ, ಆಹಾರ ಬೇಯಿಸೋ ಹಾಗಿಲ್ಲ, ಚರ್ಮದ ಕೆಲಸ ಮಾಡೋ ಹಾಗಿಲ್ಲ. ಈ ರೀತಿಯಾದಂಥ ಅನೇಕ 39 ಚಟುವಟಿಕೆಗಳನ್ನು ನೋಡಿದ್ರೆ ನೀವು ಆ ದಿನ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಮನೇಲಿ ಕೂತಿರ್ಬೇಕಷ್ಟೇ. ಹಾಗಂದ್ಬಿಟ್ಟು ಸುಮ್ಮನೆ ಮನೇಲಿ ಕೂತಿರುವ ಹಾಗಿಲ್ಲ. ಆ ದಿನ ತಮ್ಮ ಧರ್ಮದ ಗ್ರಂಥಗಳನ್ನು ಓದಬೇಕು, ಧರ್ಮ ಪಾರಂಗತರಾಗಬೇಕು. ಇದು ಅವರ ಸಬ್ಬತ್ ಅನ್ನತಕ್ಕಂತಹ ಆಚಾರದಲ್ಲಿ ಇರತಕ್ಕಂತಹ ಸೂಕ್ಷ್ಮವಾದ ಸಂವೇದನೆ. ಇದನ್ನು ಇವತ್ತಿನ ಕಾಲದಲ್ಲೂ ಕೂಡ ಅಲ್ಲಿನ ಜೂಗಳು ಯಾವ ರೀತಿ ಪಾಲಿಸ್ತಾರಪ್ಪ ಅಂತಂದರೆ ನನಗೆ ದಿಗ್ಭ್ರಮೆ ಆಗತ್ತೆ. MTech PhDಗಳು ಮಾಡಿದ್ದಾರೆ. ಟೆಲಿಕಮ್ಯುನಿಕೇಷನಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಅಷ್ಟೊಂದು ಓದಿದಂತಹ ಜೂಗಳು ಕೂಡ ಶುಕ್ರವಾರ ಬಂತು ಅಂದರೆ ಎಲ್ಲವನ್ನು ಮುಚ್ಕೊಂಡು ಮನೇಲಿ ಕೂರ್ತಾರೆ. ನಾನು ಅವತ್ತಿದ್ದೀನಿ, ಗೆಸ್ಟ್ ಇದ್ದಾನೆ ಅನ್ನೋದು ಕೂಡ ಅವ್ರಿಗೆ ಪರಿವೇಗಿಲ್ಲ. ನೀನು ಪಾಡಿಗೆ ನೀನು ಹೋಟ್ಲಲ್ಲಿ ನೀನೇನೇ ಇರಬೇಕು, ಇವತ್ತು ಮಾತ್ರ ನನ್ನ ತಡಿಬೇಡ. ತಾವು ನಂಬಿರತಕ್ಕಂತಹ ಆ ಒಂದು ಸಂಸ್ಕೃತಿಯನ್ನು ಎಷ್ಟು ಚಂದದಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮಗೆ ಮಠಕ್ಕೆ ಇಲ್ಲಿಂದ ಹೋಗಬೇಕು ಅಂತಂತಂದರೆ ನಾವು ಪ್ಯಾಂಟು ಶರ್ಟು ಹಾಕ್ಕೊಂಡು ಮಠಕ್ಕೆ ಹೋಗಿ ಅದನ್ನು ಇವರು ನೋಡದೇ ಇರುವಾಗ ಬಿಟ್ಟು ಪಂಚೆ ಹಾಕ್ಕೊಂಡು ಶಲ್ಯ ಹಾಕ್ಕೊಳ್ತೀವಿ. ದಾರಿಲಿ ಪಂಚೆ ಶಲ್ಯ ಹಾಕ್ಕೊಳ್ಳೋಕೆ ಕೂಡ ನಮಗೆ ಒಂಥರ ಅವಮಾನ ಅಲ್ವಾ? ಅವರು ಸಬ್ಬತ್ತನ್ನು ಯಾರು ಏನು ಅಂದ್ಕೊಂಡ್ರೆ ನನಗೇನೇ ಆಗಬೇಕು, ಇದು ನನ್ನದು, ನಾನು ಇದನ್ನು ಕಾಪಾಡ್ಕೊಳ್ತೀನಿ. ಆ ರೀತಿಯಾದಂತಹ ಒಂದು ಪ್ರಬಲವಾದಂತಹ ಮನಸ್ಥಿತಿಯನ್ನು ಅವರು ಇದರಲ್ಲಿ ತಂದುಕೊಂಡಿರೋದ್ರಿಂದಲೇ ಸಾಸಿವೆ ಕಾಳಿನಷ್ಟು ಇಸ್ರೇಲ್ ಇವತ್ತು ಇಡೀ ವಿಶ್ವದ ಯಾರೂ ಕೂಡ ಅವರನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಈ ವಿಷಯದಲ್ಲಿ ಪ್ರಾಯಶಃ ಇಸ್ರೇಲ್ನವರು ನಮಗಿಂತ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬದುಕು ಅನ್ನೋದನ್ನು ಈ ಹಲವಾರು ಸ್ತರಗಳಲ್ಲಿ ನೋಡಿದ ನಂತರ ನಾವು ಅಧ್ಯಾತ್ಮ ಅನ್ನತಕ್ಕಂತಹ 2ನೇ ಪದಕ್ಕೆ ಬರೋಣ. ಈ ಎಲ್ಲ ದೇಶಗಳನ್ನು ನಾನು ವಿವರಣೆ ಮಾಡ್ತಾ ನೀವು ಗಮನಿಸಿರ್ಬೋದು. ನಾನು ಹೇಳಿದೆ ಈ ಒಂದು ವಿಷಯದಲ್ಲಿ ನಮಗಿಂತ ಈ ದೇಶದವರು ಬಹಳ ಚೆಂದಾಗಿ ಬದುಕ್ತಾ ಇದ್ದಾರೆ ಅಂತ. ಹಾಗಾದರೆ ನಮ್ಮ ದೇಶದವರ ಗುಣ ಏನು? ಈ ವಿಶ್ವಕ್ಕೆ ನಮ್ಮ ದೇಶದವರ ಕೊಡುಗೆ ಏನು? ಚಂದದಲ್ಲಿ ಆಂಗ್ಲ ಮಾತನಾಡ್ತಾ ಇವತ್ತು ಒಳ್ಳೆ ಕಾಂಗ್ರೆಸ್ ಹುಲ್ಲಿನಂತೆ ಬೆಳೀತಾ ಇರತಕ್ಕಂತಹ ಮಾಲ್ ಸಂಸ್ಕೃತಿಯ ಖಂಡಿತವಾಗಿಯೂ ಅಲ್ಲ. ವಿಶ್ವದಲ್ಲಿ ಎಷ್ಟು ಚಲನಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೋ ಅವೆಲ್ಲದರ ಒಟ್ಟು ಮೊತ್ತಕ್ಕಿಂತ 4ರಷ್ಟು ಚಲನಚಿತ್ರಗಳನ್ನು ನಿರ್ಮಾಣ ಮಾಡ್ತಕ್ಕಂತಹ ನಮ್ಮ ಬಾಲಿವುಡ್, ನಮ್ಮ ಕಾಲಿವುಡ್, ಇವುಗಳ ಸಮ್ಮಿಶ್ರಣ ವಿಶ್ವಕ್ಕೆ ನಮ್ಮ ಕೊಡುಗೆಯ? ಯೋಚನೆ ಮಾಡಿ ನೋಡಿ. ಇವಾವುದೂ ಅಲ್ಲ. ಇಡೀ ವಿಶ್ವಕ್ಕೆ ಭಾರತದ ಕೊಡುಗೆ ಅಂದರೆ ಅದು ಅಧ್ಯಾತ್ಮ. ಯಾಕೆ ಅಂತಂದರೆ ನಾನು ಇಷ್ಟೆಲ್ಲ ದೇಶಗಳನ್ನು ಸುತ್ತಕೊಂಡು ಬಂದಿದ್ದೀನಲ್ಲ, ಅವರ ಒಳಿತುಗಳನ್ನೆಲ್ಲ ನೋಡಿ ಬಂದಿದ್ದೀನಲ್ಲ, ಎಲ್ಲೋ ಒಂದೆರಡು ದೇಶಿಗರನ್ನು ಬಿಟ್ಟರೆ ಬಹುತೇಕ ಜನಕ್ಕೆ ಅಧ್ಯಾತ್ಮ ಅನ್ನತಕ್ಕಂಥ ಪರಿಜ್ಞಾನವೇ ಇಲ್ಲ. ನಾನು ಮಾತನಾಡ್ತಾ ದೇ ಗೆಟ್ ಎಕ್ಸ್ಪೋಸ್ಡ್. ದೇವರು, ನಂಬಿಕೆ, ಶ್ರದ್ಧೆ ಅವರಿಗೆ ಇದರ ಬಗ್ಗೆ ಒಂದು ಸ್ಥೂಲವಾದಂತಹ ಪರಿಚಯನೇ ಇಲ್ಲ ಅವರಿಗೆ. ನಾವು ನಂಬಿರೋದೇ ಸತ್ಯ ಅಂತ ಈಗಿನ ಕಾಲದಲ್ಲೂ ಇದ್ದಾರೆ. ಅಲ್ಲ ಕಣಯ್ಯ, ನೀನು ನಂಬಿದ ಸತ್ಯ ಹೌದು, ಆದರೆ ಆ ಸತ್ಯವೇ ಸತ್ಯ ಅಲ್ಲ. ನೀನು ಅದೇ ಚಿಂತನೆಯಲ್ಲಿ ಮುಂದುವರಿತಾ ಹೋದರೆ ನಿನಗೆ ಒಂದು ಹೊಸ ಸತ್ಯ ಗೋಚರವಾಗುತ್ತೆ. ಆ ಸತ್ಯವನ್ನು ಹಿಡ್ಕೊಂಡು ಸ್ವಲ್ಪ ದಿನ ಯೋಚನೆ ಮಾಡ್ತಾ ಹೋಗು, ಮತ್ತೊಂದು ಸತ್ಯ ಗೋಚರ ಆಗುತ್ತೆ. ನೀನು ಏನನ್ನು ಸತ್ಯ ಅಂದ್ಕೊಂಡಿದೆಯೋ ಅದೇ ಸುಳ್ಳು ಅನ್ನತಕ್ಕಂತಹ ಸತ್ಯ ಈ ಜನಕ್ಕೆ ಗೊತ್ತೇ ಇಲ್ಲ. ಈ ವಿಷಯವಾಗಿ ಇವರಿಗೆಲ್ಲರಿಗೂ ಕೂಡ 1-2-3 ಗಂಟೆಗಳ ಕಾಲ ಉಪನ್ಯಾಸ ಮಾಡತಕ್ಕಂತಹ ತಾಕತ್ತು, ಆ ತೇಜಸ್ಸು ಯಾರಿಗಾದರೂ ಇದ್ದರೆ ಅದು ಭಾರತೀಯನೊಬ್ಬನಿಗೆ ಮಾತ್ರ ಸಾಧ್ಯ.
ಆದರೆ ನಾವು ಈ ಒಂದು ನಮಗೆ ಇರತಕ್ಕಂತಹ ಈ ಒಂದು ಮೂಲ ಗುಣವನ್ನು ನಾವು ಮರಿತಾ ಇದ್ದೀವಿ. ಈ ಆಧ್ಯಾತ್ಮ ಅನ್ನೋದನ್ನು 3 ವಿಶೇಷಗಳಿವೆ ನನಗನ್ನಿಸಿದ ಪ್ರಕಾರ. ಶಾಸ್ತ್ರಗಳ ಮೊರೆ ನಾನು ಹೋಗಿಲ್ಲ, ಯಾಕೆಂದರೆ ಶಾಸ್ತ್ರಗಳನ್ನು ಓದ್ಕೊಂಡವನಲ್ಲ ಜಾಸ್ತಿಯಾಗಿ. ನನ್ನ ಅನುಭವಕ್ಕೆ ನಿಲುಕಿದ್ದು ನಮ್ಮ ಭಾರತೀಯ ಆಧ್ಯಾತ್ಮಕ್ಕೂ ಹಾಗೂ ಹೊರಗಿನ ಆಧ್ಯಾತ್ಮಕ್ಕೂ ಏನು ವ್ಯತ್ಯಾಸ, 3 ವಿಶೇಷಗಳು ನನಗೆ ಕಣ್ಣಿಗೆ ಕಾಣ್ತವೆ. ನನ್ನ ಪ್ರಕಾರ ಭಾರತೀಯ ಅಧ್ಯಾತ್ಮ ಅನ್ನೋದು ಇಟ್ಸ್ ಎನ್ ಇಂಡಿವಿಜುವಲ್ಸ್ ಜರ್ನಿ, ಇಟ್ಸ್ ಎ ಪರ್ಸ್ನಲ್ ಜರ್ನಿ. ಒಬ್ಬನ ಪ್ರಯಾಣ ಅದು ನಿಂತ ನೀರಲ್ಲ, ಅದು ಹರಿವ ಗಂಗೆ. ಅದು ಅಧ್ಯಾತ್ಮ ಅನ್ನೋದು ನಿಜಕ್ಕೂ ಕೂಡ ಒಂದು ಪ್ರಯಾಣ. ಎರಡನೆಯದಾಗಿ ಯಾವ ರೀತಿಯಾದಂತಹ ಪ್ರಯಾಣ ಇದು? ಕಣ್ಣು ಮುಚ್ಕೊಂಡು ಹೋಗೋದಲ್ಲ. ನಮ್ಮ ಅಧ್ಯಾತ್ಮ ಅನ್ನೋದು ಸತ್ಯಾನ್ವೇಷಣೆಯ ಪ್ರಯಾಣ. ನಾವು ಯಾವುದನ್ನು ಕೂಡ ಸತ್ಯ ಅಂತ ಒಪ್ಕೊಳ್ಳಲ್ಲ. ನಮ್ಮ ವೇದಗಳೇ ಹೇಳುತ್ತೆ, ನಿನ್ನನ್ನು ಓದೋ ಮೊದಲನೇದಾಗೇ ನೀನು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡು. ನಿನ್ನ ಪ್ರಶ್ನೆಗೆ ನಿನಗೆ ಸಿಕ್ಕಂತಹ ಉತ್ತರಗಳು ನಿನಗೆ ಸರಿ ಅನಿಸಿದ್ರೆ ಪಾಪ ನೀನು ವೇದವನ್ನು ಓದು. ಇಲ್ಲದೇ ನಿನ್ನದೇ ಆದಂತಹ ವೇದವನ್ನು ಸೃಷ್ಟಿ ಮಾಡ್ಕೋ. ನಮ್ಮ ರಸು ಋಷಿಗಳೆಲ್ಲ ಅಲ್ವಾ, ನಮ್ಮ ಒಂದು ಪರಂಪರೆ ಯಾವುದೇ ಒಬ್ಬ ಗುರುವಿನ ಚಿಂತನೆ ಅಲ್ವಲ್ಲ. ಬಹುತ್ವದಲ್ಲಿ ಏಕತ್ವವನ್ನು ಕಾಣತಕ್ಕಂತಹ ಈ ಒಂದು ಉನ್ನತವಾದಂತಹ ಸ್ಥಿತಿಯನ್ನು ನಮ್ಮ ಹಿರಿಯರು ದಾಟಿದ್ರಲ್ಲ. ಈ 3ನೇದಾದಂತಹ ವಿಶೇಷ ನನಗೇನಪ್ಪ ನಮ್ಮ ಭಾರತೀಯ ಅಧ್ಯಾತ್ಮದಲ್ಲಿ ಕಾಣಸಿಗತ್ತೆ ಅಂತಂತಂದರೆ, ಇದು ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದಾದ್ರೂ ಒಂದು ರೀತಿಯಾದಂತಹ ಬೆಳವಣಿಗೆಯನ್ನು ಕೊಡುತ್ತೆ. ಮೊದಲನೆಯದು, ಇದು ನಿರಂತರವಾದಂತಹ ಪಯಣ. ನೀನು ಹುಟ್ಟಿನಿಂದ ಸಾಯುವ ಹಿಂದಿನ ದಿನ ಕೂಡ ನೀನು ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ನಡೆಸ್ಬೋದು, ಅಷ್ಟೊಂದು ಆಳವಾದದ್ದು. ಪ್ರತಿಯೊಂದು ಹಂತದಲ್ಲೂ ಬೆಳವಣಿಗೆಯನ್ನು ಕಾಣತಕ್ಕದ್ದು, ಹಾಗೂ ಪ್ರತಿಯೊಂದು ಹಂತದಲ್ಲೂ ಸತ್ಯವನ್ನು ಶೋಧನೆ ಮಾಡತಕ್ಕದ್ದು. ನಾವು ಯಾವತ್ತೂ ಕೂಡ ಇದೇ ಸತ್ಯ ಅಂತ ಹೇಳಿಲ್ಲ. ಹಾಗಾಗಿಯೇ ಭಾರತದ ಅಧ್ಯಾತ್ಮವನ್ನು ಕಲಿತಂತಹವರು ಅದೆಷ್ಟು ಬಿಳಿಲುಗಳನ್ನು ಕೊಟ್ಟಿದ್ದಾರೆ, ಅದೆಷ್ಟು ಕವಲುಗಳನ್ನು ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿಂದ ಮೈಸೂರಿಗೆ ಹೋಗಬೇಕಾದ್ರೆ ಒಂದೇ ಒಂದು ದಾರಿ ಇದೆ? ಖಂಡಿತ ಅಲ್ಲ, 100 ದಾರಿಗಳಿವೆ ನಮ್ಮ ಅಧ್ಯಾತ್ಮದಲ್ಲಿ. ನಿನಗೆ ಯಾವುದು ಸರಿ ಅನಿಸುತ್ತೋ, ನಿನಗೆ ಯಾವುದು ಒಪ್ಪಿಗೆ ಆಗುತ್ತೋ, ನಿನ್ನ ಸಂಸ್ಕಾರಕ್ಕೆ ಯಾವುದು ಒಳಿತು ಅಂತ ತೋರುತ್ತೋ ಆ ದಾರಿ ನೀನು ಬರಪ್ಪ. ಆ ದಾರಿಲಿ ಹೋಗ್ತಾ ಇರು. ಯಾವತ್ತೋ ಒಂದು ದಿನ ನಿನಗೆ ಆ ದಾರಿ ತಪ್ಪು ಅಂದರೆ ಮತ್ತಿಲ್ಲಿಗೆ ಬಾ. ಆ ರೀತಿ ಹಿಂದೆ ಬಂದವರನ್ನು ಕೂಡ ನಾವು ಯಾವತ್ತೂ ಕೂಡ ಹಿಂಬೇಳಿಸಿಲ್ಲ ನಾವು. ಈ 3 ವಿಶೇಷಗಳನ್ನು ಇಟ್ಟುಕೊಂಡು ಅಧ್ಯಾತ್ಮ ಅನ್ನೋದರ ಬಗ್ಗೆ ಇನ್ನೊಂದು 15 ನಿಮಿಷ ವಿಶ್ಲೇಷಣೆ ಮಾಡ್ತೇನೆ. ಅಧ್ಯಾತ್ಮ ಅನ್ನೋದು ಒಂದು ಸಾಗರ ಇದ್ದ ಹಾಗೆ. ಅಲ್ಲಿರತಕ್ಕಂತಹ ಎಲ್ಲವನ್ನೂ ಕೂಡ ವಿಶ್ಲೇಷಣೆ ಮಾಡಲಿಕ್ಕಾಗತ್ತೆ ಸಾಧ್ಯ ಇಲ್ಲ, ಜೀವಮಾನವೇ ಸಾಲದು. ನಾಗೇಶ್ ಅವರು ಭಾಳ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ 1-1/4 ಗಂಟೆ ಯಾವ್ಯಾವುದಕ್ಕೂ ಸಾಲದು. ಹಾಗಾಗಿ ಈ ಸಾಗರದ ಒಂದೇ ಒಂದು ಹನಿಯನ್ನು ಯಾವ ರೀತಿ ಈ ಹನಿ ಮುಂದುವರಿತಾ ನಿರಂತರವಾಗಿ ಶೋಧನೆ ಮಾಡ್ಕೊಂಡು ಮುಂದುವರಿಯುತ್ತೆ, ಯಾವ ರೀತಿ ಹಂತ ಹಂತವಾಗಿ ಬೆಳೀತಾ ಹೋಗುತ್ತೆ, ಯಾವ ರೀತಿ ಒಂದು ಹೊಸ ಚಿಂತನೆಗಳು ಬರುತ್ತೆ ಅನ್ನೋದನ್ನು ಇನ್ನೊಂದು 10-15 ನಿಮಿಷ ನೋಡೋಣ. ಮೊದಲನೇದಾಗಿ ನಮ್ಮ ಹಿರಿಯರು ದೇವರು ಅನ್ನೋದನ್ನು ಒಂದು ಪರಿಕಲ್ಪನೆ ಮಾಡಿಕೊಂಡ್ರು. ಮನುಷ್ಯ ಹುಟ್ಟಿದಾಗ ದೇವರಿರಲಿಲ್ಲ, ಈಗಲೂ ಕೂಡ ದೇವರಿದ್ದಾನೆ ಗೊತ್ತಿಲ್ಲ. ಆದರೆ ದೇವರು ಅನ್ನತಕ್ಕಂಥ ಪರಿಕಲ್ಪನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಹೇಗೆ ಮಾಡಿದ್ರು? ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೋಡ್ತಾ ಬಂದರು, ಗಮನಿಸ್ತಾ ಬಂದರು. ದಾರಿ ಕಡೆದವನಾರೋ ಶಶಿಗೆ ಆಗಸದಲ್ಲಿ ತಾರೆಗಳನ್ನಲ್ಲೇ ಇಟ್ಟವನು ಯಾರೋ, ಆರೆ ಆಗಿರಲವನು ಇಹನೊಬ್ಬನೆಂಬರಿವು ಬೇರಿಳಿಯಲೆನ್ನೊಳಗೆ ನವ್ಯ ಜೀವಿ. ಆಗಸ ನೋಡಿದ್ರು, ಅರೆ ಇದೇನಿದು ಸೂರ್ಯ, ಈ ಪ್ರಕಾಶಮಾನವಾದಂತಹದ್ದು ದಿನಾ ಬೆಳಗ್ಗೆ ಬರುತ್ತೆ ಸಂಜೆ ಹೋಗುತ್ತೆ. ಅವನು ಹೋಗ್ತಿದ್ದಂಗೆ ಚಂದ್ರ ಬರ್ತಾನೆ ಮತ್ತು ಬೆಳಿಗ್ಗೆ ಹೋಗ್ತಾನೆ, ರಾತ್ರಿ ಆದಾಗಲೇ ಆ ನಕ್ಷತ್ರಗಳೆಲ್ಲ ಇದೆ. ಪ್ರಶ್ನೆ ಕೇಳಿದ್ರು, ಇವೆಲ್ಲ ಇದೇ ನಿಜ, ನನ್ನ ಅರಿವಿಗೆ ಬರ್ತಾ ಇದೆ, ಆದರೆ ಇವೆಲ್ಲ ಅಲ್ಲಿಟ್ಟೋರು ಯಾರಯ್ಯ? ಯಾರೋ ಒಬ್ರು ಇರಬೇಕಲ್ಲ ಕಾರ್ಯಕಾರಣ ಸಂಬಂಧಿ. ಆ ಪ್ರಶ್ನೆಯನ್ನು ಕೇಳ್ತಾ ಮುಂದುವರೆದ್ರು. ಕಡಲ ತೀರದಿ ಅಲೆಗಳುಬ್ಬಿರಬಸದಿ ಬಂದು ಪಾದದಡಿಯಲ್ಲಿ ನಿಂದು ತೆರಳುವುದೇ ದಿಟವು, ಎದ್ದ ತೆರೆಗಳ ಹಿಡಿದು ದಡವದಾಟದ ಹಾಗೆ ತಡೆಯುವವ ನಿವನಾರು ನವ್ಯ ಜೀವಿ. ಅಲ್ವಾ, ಮೊದಲನೇ ಬಾರಿಗೆ ನಾವು ಸಾಗರದತ್ತ ಹೋದಾಗ ಅಂಜಿಕೆ ಇರುತ್ತೆ ಮನಸ್ಸಿನಲ್ಲಿ ಹೋಗಬೇಕು ಅಂತ. ಸ್ವಲ್ಪ 1-2 ಹೆಜ್ಜೆ ಮುಂದೆ ಬರ್ತೀವಿ, ಅಲೆ ಬರ್ತಿದ್ದಂಗೆ ಮತ್ತೆ ಹಿಂದೆ ಹೋಗ್ತೀವಿ, ಮತ್ತೆ ಮುಂದೆ ಬರ್ತೀವಿ, ಎಲ್ಲೋ ಒಂದು ಕಡೆ ಪಾದಗಳು ಒದ್ದೆ ಆಗತ್ತೆ. ಆಮೇಲೆ ಅದೇ ರೀತಿ 5 ನಿಮಿಷ ಆದಾಗ ಅಂದ್ಕೊಳ್ಳುತ್ತೆ ಈ ಅಲೆಗಳು ಈ ಗಡಿಯನ್ನು ದಾಟು ಮುಂದೆ ಬರಲ್ಲ ಅಂತ ಧೈರ್ಯವಾಗಿ ಮುಂದೆ ಹೋಗ್ತೀವಿ. ಈ ಅಲೆಗಳು ನಿರಂತರವಾಗಿ ಅದೆಷ್ಟೋ ಕೋಟ್ಯಾಂತರ ಅಲೆಗಳು, ಇದನ್ನೆಲ್ಲ ಮೊದಲು ಸೃಷ್ಟಿ ಮಾಡಿದವನು ಯಾರು? ಆ ಅಲೆಗಳು ಈ ಒಂದು ಗಡಿಯನ್ನು ದಾಟದೆ ಬರತಕ್ಕಂತಹ ಹಿಂದೆ ಎಳಿತಾ ಇರತಕ್ಕಂತಹ ಶಕ್ತಿ ಯಾವುದು? ಈ ರೀತಿಯಾದಂತಹ ಚಿಂತನೆಯಲ್ಲಿ ತೊಡಕೊಂಡು ಈ ಒಂದು ಶಕ್ತಿ ಅನ್ನೋದೊಂದಿದೆ.
ಒಂದು ಆಮ್ನಿಪೊಟೆಂಟ್ ಆದಂತಹ ಒಂದು ಪವರ್ ಇದೆ, ಅದನ್ನು ನಾವು ದೇವರು ಅಂತ ಕರೆಯೋಣ ಅಂತಂದರು. ದೇವರು ಅಂತ ಕರೆದು ಮಾತ್ರಕ್ಕೆ ಸಾಧ್ಯನಾ? ನಂಬಿಕೆ ಬೇಡವಾ? ಆ ನಂಬಿಕೆಯನ್ನು ಹೇಗೆ ಹುಟ್ಟುಹಾಕ್ಕೊಂಡ್ರು? ಪರಮ ಪಾವನ ನೆಲದಿ ನಂಬಿಕೆಯ ಬೀಜವಿರೆ, ಭರವಸೆಯ ಬೇರುಗಳು ಶ್ರದ್ಧೆಯಿಂದಿಳಿದು ತರುವೊಂದು ಬೆಳೆಯುವುದು ಪ್ರಗತಿ ಎಂಬಾಗಸದಿ ಚಿರಚುಕವೇ ಹೂವಣ್ಣು ನವ್ಯ ಜೀವಿ. ನಂಬಿಕೆಯ ಶಕ್ತಿಯನ್ನು ಅಲ್ಲ ಗೆಳೆಯಲು ಬೇಡ, ಅಂಬರದ ಯಾನವದು ನಂಬಿಕೆಯ ಫಲವು. ಚುಂಬಿಸುತ್ತ ಚಂದಿರನ ಹಾರಿ ಬಂದವರೆಲ್ಲ ನಂಬಿದವರನವರತ ನವ್ಯ ಜೀವಿ. ಎಷ್ಟು ಸೊಗಸಾಗಿ ನಮ್ಮ ಚಿಂತಕರು ಚಿಂತನೆ ಮಾಡ್ತಾ ಸಾಗಿದ್ರು ನೋಡಿ. ನಂಬಿಕೆ ಅನ್ನೋದನ್ನು, ಅದರ ಮಹತ್ವವನ್ನು ತಿಳಿಸಬೇಕು. ಹೇಗೆ ತಿಳಿಸೋದು? ನಂಬಿಕೆ ಅನ್ನೋದು ಒಂದು ಬೀಜ ಇದ್ದ ಹಾಗೆ ಅಂತಂದರು. ಏನಾಗುತ್ತೆ ಆ ಬೀಜವನ್ನು ನೆಟ್ಟರೆ ನೀವು? ಆ ಬೀಜವನ್ನು ನೀವು, ನಂಬಿಕೆ ಅನ್ನತಕ್ಕಂಥ ಬೀಜವನ್ನು ಪಾವನವಾದಂತಹ ನೆಲದಲ್ಲಿ ಅಂತಂದರೆ ಒಳ್ಳೆಯ ನೆಲ ಬೇಕು. ಕೆಟ್ಟ ನೆಲದಲ್ಲಿ ನಂಬಿಕೆಯ ಬೀಜ ನೆಟ್ಟ ಅಂತಂದರೆ ಆ ನಂಬಿಕೆ ಒಳ್ಳೆಯ ಫಲವನ್ನು ಕೊಡಲ್ಲ. ಒಳ್ಳೆಯ ನೆಲದಲ್ಲಿ ಆ ನಂಬಿಕೆ ಅನ್ನತಕ್ಕ ಬೀಜವನ್ನು ಇಟ್ಟಾಗ ಭರವಸೆಯ ಬೇರುಗಳು ಶ್ರದ್ಧೆಯಿಂದಿಳಿದು, ಭರವಸೆ ಮೂಡುತ್ತೆ ನಮಗೆ ಅಲ್ವಾ? ದೇವರಲ್ಲಿ ನಂಬಿಕೆ ಮೂಡಿದಾಗ ನಮಗೆ ನಮ್ಮಲ್ಲೇ ಭರವಸೆ ಮೂಡುತ್ತೆ. ಆ ಭರವಸೆ ಅನ್ನೋದು ಯಾವ ರೀತಿ ಮೂಡುತ್ತೆ? ಶ್ರದ್ಧೆಯಿಂದ ಮೂಡುತ್ತೆ. ಈ ರೀತಿಯಾಗಿ ಆದಾಗ ತರುವೊಂದು ಹೊಮ್ಮುವುದು ಪ್ರಗತಿ ಎಂಬಾಗಸದಿ. ಈ ಆಗಸ ಅನ್ನತಕ್ಕಂತಹದನ್ನು ಪ್ರಗತಿಗೆ ಹೋಲಿಸಿದ್ದಾರೆ. ಯಾವತ್ತೂ ಕೂಡ ಪ್ರಗತಿ ಅನ್ನತಕ್ಕಂಥ ಈ ಆಗಸದಲ್ಲಿ ಮರ ಬೆಳೆದು ನಿಲ್ಲುತ್ತೆ. ಆ ಮರದಿಂದ ಬರತಕ್ಕಂತಹ ಹೂವು ಹಣ್ಣು ಏನಿದೆ ಅದನ್ನೇ ನಾವು ಚಿರಸುಖ ಅಂತ ಕರೆಯೋದು ಅಂತ ಹೇಳಿದ್ರು. ಈ ರೀತಿಯಾಗಿ ನಂಬಿಕೆಯ ಪಾಠವನ್ನು ಬಿತ್ತಿದ್ರು. ಯಾವ ರೀತಿ ಬಿತ್ತಿದ್ರು? ಚಿಂತನೆ ಮಾಡ್ತಾ ಮೆಟ್ಟಿದ್ರು. ಒಂದೊಂದು ಮೆಟ್ಟಿಲನ್ನ ಹತ್ತಾ ಆ ಮೆಟ್ಟಿಲಿಗೆ ತಕ್ಕದಾದಂತಹ ಚಿಂತನೆಗಳನ್ನು ಮನಸ್ಸಿನಲ್ಲಿ ಮಾಡಿಕೊಂಡು, ಪ್ರಶ್ನೆಗಳನ್ನು ಕೇಳಿಕೊಂಡು, ಅದಕ್ಕೆ ಉತ್ತರಗಳನ್ನು ಕಂಡುಹಿಡ್ಕೊಂಡು ಮುಂದೆ ಸಾಗಿದ್ರು. ನಂಬಿಕೆ ಜಾಸ್ತಿ ಆಯಿತು, ಜಾಸ್ತಿ ಆಯಿತು, ಜಾಸ್ತಿ ಆಯಿತು. ಅಲ್ಲಿ ನಂಬಿಕೆ ಇಲ್ಲದೇ ಇರೋರು ಕೂಡ ಇದ್ದೇ ಇರ್ತಾರೆ ಅಲ್ವಾ? ಅಥೀಸ್ಟ್ ಅನ್ನೋರು ಇದ್ದೇ ಇರ್ತಾರೆ. ಬಿಲೀವರ್ಸ್ ಮಧ್ಯದಲ್ಲಿ ಅಥೀಸ್ಟ್ ಅನ್ನೋರು ಇದ್ದೇ ಇರ್ತಾರೆ. ಚಾರ್ವಾಕರು ಇದ್ದೇ ಇರ್ತಾರೆ. ಹಾಗಿದ್ರೆ ಅವ್ರನ್ನ ಹೊರಗಟ್ಟು ಬಿಡೋದಾ? ಆಯ್ತಪ್ಪ, ನೀನು 2ನೇ ಮೆಟ್ಟಲ್ಲಿ ಬಂದಿದ್ಯಾ, ನಿನಗೆ ನಂಬಿಕೆ ಇಲ್ಲ, ನಿನ್ನನ್ನು ತಳ್ಳುತ್ತೀನಿ. ಇಲ್ಲ, ನೀನೂ ಇರು, ಆದರೆ ನಿನಗೆ ನಂಬಿಕೆ ಅನ್ನೋದನ್ನು ಹೇಳ್ಕೊಡ್ಬೇಕಲ್ಲಪ್ಪ. ಹೇಗೆ ಹೇಳ್ಕೊಡೋದು? ಅದಕ್ಕೆ ಬಹಳ ಕ್ರಮಬದ್ಧವಾಗಿ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ರು. ನಂಬಿದರೆ ಹರನಿಹನು, ನಂಬದಿರೆ ಹರನಿಲ್ಲ ಎಂಬ ಮಾತಿದು ಸುಳ್ಳು ತರ್ಕರಹಿತವಿದು. ಅಂಬರದಿರ ವೀರನೆ ನೀ ಕಣ್ಣು ಮುಚ್ಚಿದರೆ ತುಂಬಿ ಹರಿಯಲಿ ಬಕುತಿ ನವ್ಯ ಜೀವಿ. ಕೆರೆಯು ಬತ್ತಿಹುದಿಲ್ಲಿ ನೀರದರದಿನ್ನೆಲ್ಲೋ ನೆರೆಯುಕ್ಕಿ ಹರಿದಿಹುದು ಇದೇ ದೈವ ನಿಯಮ. ಬರವಲ್ಲಿ ಬಂದಾಗ ಸುರಿಮಳೆಯು ಇನ್ನೆಲ್ಲೋ ನೀರಿಗಳಿವೆಲ್ಲಿಹುದು ನವ್ಯ ಜೀವಿ. ಭಾಳ ಸುಂದರವಾದ ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡಿದ್ರು ಚಿಂತಕರು. ಇವತ್ತಿಲ್ಲಿ ಮಳೆ ಬರ್ತಾ ಇದೆ, ಭಾಳ ಖುಷಿಯಾಗಿದ್ದೀವಿ. ಬರ ಆಗಿದೆ, ಹಾಗಿದ್ರೆ ನೀರಿಲ್ಲ ಅಂತ ಹೇಳೋಣ್ವೇ? ಹೇಗೆ ಹೇಳ್ತೀರಾ? ಇಲ್ಲಿ ಬರ ಇರ್ಬೋದು, ಆದರೆ ಇದೇ ನೀರು ಇನ್ಯಾವುದೋ ಒಂದು ದೇಶದಲ್ಲಿ, ಇನ್ಯಾವುದೋ ಒಂದು ಖಂಡದಲ್ಲಿ, ಇನ್ಯಾವುದೋ ಒಂದು ರಾಜ್ಯದಲ್ಲಿ ಬರೋ ಅಂತ ಸುರಿತಾ ಇದೆ. ಇವತ್ತು ಸದ್ಯ ಬೆಂಗಳೂರಿನಲ್ಲಿ ಮಳೆ ಇಲ್ಲ, ಮುಂಬೈ ತೇಲಾಡ್ತಾ ಇದೆ ಅಲ್ವಾ? ಹಾಗಾಗಿ ನೀರಿಗೆ ಅಳಿವಿದೆಯಾ? ಇಲ್ಲ. ನೀರಿಗೆ ಅಳಿವಿದೆ ಅಂತಂದರೆ ನಂಬಲಿಕ್ಕೆ ಆಗೋದೇ ಇಲ್ಲ. ನೀರಿಲ್ಲಿಲ್ಲ ಅಷ್ಟೇ. ದೇವರಿಲ್ಲಿಲ್ಲ ಇಲ್ಲ ಅನ್ನೋದು ಸತ್ಯ ಇರ್ಬೋದಪ್ಪ ನಿನ್ನ ಮಟ್ಟಿಗೆ, ಆದರೆ ದೇವರೇ ಇಲ್ಲ ಅಂತಂದರೆ ನೋಡಿ ಯಾವ ರೀತಿ ತರ್ಕಬದ್ಧವಾಗಿ ತಮ್ಮ ವಿಚಾರಗಳನ್ನು ಹೆಣಿತಾ 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 ಒಂದು ಮೆಟ್ಟಿಲಿಂದ ಇನ್ನೊಂದು ಮೆಟ್ಟಿಲಿಗೆ, ಇನ್ನೊಂದು ಮೆಟ್ಟಿಲಿಂದ ಇನ್ನೊಂದು ಮೆಟ್ಟಿಲಿಗೆ ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಮುಂದುವರಿಸ್ತಾರೆ ಅಂತ. ನಂಬಿಕೆ ಇರಬೇಕು ನಿಜ, ನಂಬದವರು ಕೂಡ ಇರ್ತಾರೆ ನಿಜ, ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡಾಯಿತು. ಆದರೆ ನಂಬಿಕೆ ಇದ್ದಾಗ ನಮಗೆ ತುಂಬ ಗೊಂದಲಗಳಿರುತ್ತಲ್ವ, ಪ್ರಶ್ನೆಗಳಿಗೆ ನಮ್ಮಲ್ಲಿ ಉದ್ಭವವಾಗುತ್ತೆ. ನಾವು ಹೇಳ್ತೀವಿ, ಏನಪ್ಪ ಇಷ್ಟೊಂದು ದೇವರಿಗೆ ನಮಸ್ಕಾರ ಮಾಡ್ತೀರಿ, ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದೀನಿ, ಕಷ್ಟಗಳು ನನಗೆ ಯಾಕೆ ಬರ್ತಾ ಇದೆ? ಈ ಕೆಟ್ಟ ಜನ ಯಾಕಿದ್ದಾರೆ? ದೇವರಿದ್ದಾನೆ ಅಂತಂದರೆ ಈ ಕೆಟ್ಟ ಜನಗಳೆಲ್ಲ ಯಾಕಪ್ಪ ಇದ್ದಾರೆ? ಈ ರೀತಿಯಾದ ಪ್ರಶ್ನೆಗಳು ಬಂದಾಗ ಒಂದು ಬಹಳ ಉತ್ತಮವಾದಂತಹ ಒಂದು ಪದವನ್ನು ಸೃಷ್ಟಿ ಹಾಕಿದ್ರು, ದೈವ ಕೃಪೆ ಅಂದರು. ದೇವರನ್ನು ಬಿಟ್ಬಿಡಿ, ದೇವರ ಕೃಪೆಯ ಬಗ್ಗೆ ಮಾತನಾಡೋಣ ಅಂತ ಅಂದರು. ಅತಿಯಾಗಿ ಎಲ್ಲೆಡೆಯೂ ಎಲ್ಲ ಸಮಯಗಳಲ್ಲೂ ಪೃಥ್ವಿ ಕಂಪಿಸುತ್ತಿಹುದೆ ಮನೆ ಮಠವ ಕೆಡವಿ. ಅತಿ ವೇಗದಲ್ಲಿ ಚಂಡಮಾರುತವು ಬೀಸುವುದೇ ಇತಿಮಿತಿಯ ದೈವ ಕೃಪೆ ನವ್ಯ ಜೀವಿ. ಹೌದಪ್ಪ, ನೀನು ಹೇಳೋದು ನಿಜ. ಚಂಡಮಾರುತ ಆಗ್ತಾ ಇದೆ, ಸುನಾಮಿಗಳು ಬರ್ತಾ ಇದೆ, ಭೂಕಂಪಗಳು ಆಗ್ತಾ ಇದೆ. ಏನು ಪ್ರತಿದಿನ ಆಗತ್ತೆ? ಯಾವತ್ತೋ ಒಂದು ದಿನ ಆಗತ್ತೆ. ಈ ಯಾವತ್ತೋ ಒಂದು ದಿನ ಆಗೋದಿದೆಯಲ್ಲ, ಅದೇ ದೈವ ಕೃಪೆ. ಇತಿಮಿತಿಯಲ್ಲಿ ನಮಗೆ ತೊಂದರೆ ಕೊಡ್ತಾನಲ್ಲ. ನೋಡಿ, ಯೋಚನೆ ಮಾಡಿ, ಬಹಳ ವೈಯಕ್ತಿಕವಾದಂತಹ ಒಂದು ವಿಷಯ. ನಿಮ್ಮ ಎಲ್ಲರ ಮನೆಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಬನ್ನಿ. ನಿಮ್ಮ ಮನೆಯಲ್ಲಿ ಯಾವತ್ತಾದರೂ ಒಂದು ದಿನ ಮನೆಯಲ್ಲಿರೋರೆಲ್ಲ ಹಾಸಿಗೆ ಹಿಡಿದಿದ್ದಾರಾ? ನಾನಂತೂ ಆ ರೀತಿಯಾದಂತಹ ಮನೆ ನೋಡೇ ಇಲ್ಲ. ಎಲ್ಲರೂ ಮನೆಯಲ್ಲಿರೋ 6 ಜನನೂ ಹಾಸಿಗೆ ಹಿಡಿದು ಮಲಗಿಬಿಟ್ಟಿದ್ದಾರೆ. ಸಾಧ್ಯನೇ ಇಲ್ಲ. ಇವತ್ತು ಗಂಡ ಮಲಗಿದ್ರೆ ಹೆಂಡತಿ ಚೆನ್ನಾಗಿರ್ತಾಳೆ, ನೋಡ್ಕೊಳ್ಳೋಕೆ ಒಬ್ಬರು ಆಗಬೇಕಲ್ಲ. ನಾಳೆ ಹೆಂಡತಿ ಮಲಗಿದಾಗ ಗಂಡ ಚೆನ್ನಾಗಿರ್ತಾನೆ, ಇಬ್ಬರು ಚೆನ್ನಾಗಿದ್ದಾಗ ಮಕ್ಕಳು ಮಲಗ್ತಾರೆ. ಇದು ದೈವ ಕೃಪೆ.
ಕಷ್ಟ ಬರಬಾರ್ದು ಅಲ್ಲ, ಕಷ್ಟ ಒಮ್ಮೆಗೆ ಬರಲ್ವಲ್ಲ, ಇದು ದೈವ ಕೃಪೆ. ಮಿಣುಕು ಹುಳು ಚೆಲ್ಲಿರುವ ಬೆಳಕಿನ ಮೈಮೆಯನು ಕಣ್ಣು ಕೋರೈಸುತಿಹ ದೀಪದಡಿ ನಿಂದು ಕಾಣಬೇಕೆಂದನಲು ಕಾಣಲಿಕ್ಕುಂಟೇನು ಮಿಣುಕು ಹುಳು ದೈವ ಕೃಪೆ ನವ್ಯಜೀವಿ. ದೈವ ಕೃಪೆ ಅನ್ನೋದು ಮಿಣುಕು ಹುಳ ಇದ್ದಾಗೆ. ಎಷ್ಟು ಜನ ಮಿಣುಕು ಹುಳನ ಇಲ್ಲಿ ನೋಡಿದಿರೋ ಗೊತ್ತಿಲ್ಲ. ನಾವೆಲ್ಲ ಹಾಸನದಲ್ಲಿ ರಾತ್ರಿ ಓಡಾಡ್ತಾ ಇದ್ದಾಗ ನಮಗೆ ದಾರಿ ದೀಪಗಳಾಗಿದ್ದು ಅದು. ಈಗ ಮಿಣುಕು ಹುಳ ಇಲ್ಲಿ ಬಂತು, ಮಿಣುಕು ಹುಳವನ್ನು ಈ ಭರ್ಜರಿಯಾದಂತಹ ವಿದ್ಯುತ್ ದೀಪದ ಕೆಳಗೆ ನೋಡಬೇಕು, ಕಾಣೋದಿಲ್ಲ ಅದು ಕಣ್ಣಿಗೆ. ನೀವು ಅದನ್ನು ನೋಡಬೇಕು ಅಂದರೆ ಏನಾಗಬೇಕು? ಅಪ್ಪಟ ಕತ್ತಲಿರಬೇಕು. ನೀವು ನದಿ ಕೊಳದ ಬದುವಿನಲ್ಲಿ ಓಡಾಡ್ತಾ ಇರಬೇಕು. ಆ ಕಡೆ ಪ್ರಪಾತ, ಈ ಕಡೆ ನೀರು, ಏನೂ ಕಾಣ್ತಿಲ್ಲ, ಕೈಯಲ್ಲಿ ಟಾರ್ಚ್ ಇಲ್ಲ, ಅವತ್ತು ಅಮಾವಾಸ್ಯೆ ಬೇರೆ, ಚಂದ್ರ ಬೇರೆ ಇಲ್ಲ ಸರ್. ಕತ್ತಲು ಅಂದರೆ ಕತ್ತಲು. ಆ ಕತ್ತಲಿನಲ್ಲಿ ಮುಂದೆ ಒಂದು ಮಿಣುಕುಳು ಚೆಳ್ಳಂತಂದಾಗ ನಿಮಗೆ ಇಡೀ ದಾರಿ ದರ್ಶನ ಆಗುತ್ತೆ. ದೈವ ಕೃಪೆ ಅನ್ನೋದು ಮಿಣುಕು ಹುಳು ಇದ್ದ ಹಾಗೆ, ವಿದ್ಯುತ್ ದೀಪ ಅಲ್ಲ. ಹಾಗಾದರೆ ನಮ್ಮವರು ಅಲ್ಲೇ ನಿಲ್ಲಿಲ್ಲ. ದೈವ ಕೃಪೆ ಅಂತ ಅನ್ನತಕ್ಕಂತಹ ಒಂದು ಸಿದ್ಧಾಂತವನ್ನು ಮುಂದಿಟ್ಟು ನಮ್ಮ ಕಷ್ಟಗಳಿಗೆಲ್ಲ ಒಂದು ಸಾಂತ್ವನವನ್ನು ನೀಡಿದರು. ಹಾಗಿದ್ರೆ ದೈವ ಕೃಪೆನೇ ಎಲ್ಲನಾ? ಪ್ರಶ್ನೆ ಮಾಡಿದ್ರು. ಮತ್ತೆ ಇನ್ನೊಂದು ಹಂತದಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ರು, ದೈವ ಕೃಪೆನೇ ಎಲ್ಲನಾ? ಇಲ್ವಲ್ಲ. ನಮ್ಮವರು ಯಾವತ್ತೂ ಕೂಡ ದೇವರೇ ಸರ್ವಸ್ವ ಅಂತ ಹೇಳಿದವರೇ ಅಲ್ಲ. ನಮ್ಮ ಪರಂಪರೆಯಲ್ಲಿ ದೈವವೇ ಸರ್ವಸ್ವ ಅಂತ ಹೇಳಿದವರೇ ಅಲ್ಲ. ಟಿ ವಿ ಚಾನಲಿನ ಗುರುಗಳನ್ನು